ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರೇ, ಚಂದ್ರಪ್ಪ ಅವರೇ, ಪ್ರಕಾಶ್ ಅವರೇ, ಎಸ್.ಆರ್. ಆರಾಧ್ಯ ಅವರೇ, ಜೈಕುಮಾರ್ ಅವರೇ, ಹಾಗೂ ಇಲ್ಲಿ ಸೇರಿರುವ ಎಲ್ಲ ಹಿರಿಯ ಕಿರಿಯ ಸಾಹಿತಿಗಳೇ ಮತ್ತು ಸಾಹಿತ್ಯಾಸಕ್ತರೇ ಮತ್ತು ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿರುವ ಸ್ವಪ್ನದ ನಿತಿನ್ ಶಾ ಅವರೇ ಮತ್ತು ದೊಡ್ಡೇಗೌಡರೇ ಹಾಗೂ ಸ್ವಪ್ನದ ಎಲ್ಲ ಬಂಧುಗಳೇ, ತಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಸ್ವಾತಂತ್ರ್ಯೋತ್ಸವದಂದು ಸ್ವಪ್ನ 6 ಕನ್ನಡ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಅದನ್ನು ತಮ್ಮ ಸಮ್ಮುಖದಲ್ಲಿ ಬಿಡುಗಡೆ ಮಾಡಿ ಕೆಲವು ಮಾತನಾಡಲಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಏನೋ ಉಪಚಾರಕ್ಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ, ಚಪ್ಪಾಳೆ ತಟ್ಬೋದು. ಯಾಕೆಂತಂದರೆ ಮಾತಾಡೋರೆಲ್ಲ ಹೀಗೆ ಹೇಳೋದು ಸಂತೋಷ ಆಗ್ತಾ ಇದೆ ಅಂತ. ಆದರೆ ನನ್ನ ಸಂತೋಷಕ್ಕೆ ಒಂದು ವಿಶೇಷ ಕಾರಣ ಇದೆ. ನಾನು ಈಗಾಗಲೇ ಹಲವು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೀನಿ. ಆದರೆ ಸ್ವಾತಂತ್ರ್ಯ ದಿನದಂದು ಪುಸ್ತಕ ಬಿಡುಗಡೆ ಮಾಡ್ತಾ ಇರೋದು ಇದೇ ಮೊದಲ ಬಾರಿ. ಇದು ಒಂದು ಬಯಸದೇ ಬಂದ ಭಾಗ್ಯ ಅಂತ ಅನ್ಕೋಬಹುದು. ಇದನ್ನು ನನಗೆ ಒದಗಿಸಿಕೊಟ್ಟ ಸ್ವಪ್ನದ ನಿತಿನ್ ಶಾರಿಗೆ, ದೊಡ್ಡೇಗೌಡರಿಗೆ ನಾನು ಆಭಾರಿಯಾಗಿದ್ದೇನೆ. ನೋಡಿ, ಬಹಳ ಚೆನ್ನಾಗಿದೆ ಈ ಥರ 2 ಬಿಡುಗಡೆ. 80-79 ವರ್ಷಗಳ ಹಿಂದೆ 1947 ಆಗಸ್ಟ್ 14 ಮಧ್ಯರಾತ್ರಿ ನಮ್ಮ ದೇಶವನ್ನು ಆಂಗ್ಲರ ಕಪಿಮುಷ್ಟಿಯಿಂದ ಬಿಡುಗಡೆ ಆಯಿತು ದೇಶ. ಇವತ್ತು 6 ಪುಸ್ತಕಗಳು ನನ್ನ ಕಪಿಮುಷ್ಟಿಯಿಂದ ಅಲ್ಲ, ಕವಿಮುಷ್ಟಿಯಿಂದ ಬಿಡುಗಡೆ ಆಗಿದೆ. ಹಾಗೆ ಒಂದು ಅಪೂರ್ವವಾದ ಸಂದರ್ಭ ಇದು. 6 ಪುಸ್ತಕನ ಯಾಕೆ ಮಾಡಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. 8 ಮಾಡ್ಬೋದಿತ್ತು, 10 ಮಾಡ್ಬೋದಿತ್ತು, ಮನಸ್ಸು ಮಾಡಿದರೆ 80 ಮಾಡ್ಬೋದು. ನಿತಿನ್ ಶಾ ಅವರ 80ನೇ ಸ್ವಾತಂತ್ರ್ಯೋತ್ಸವ ಅಲ್ವಾ, ಯಾಕೆ 6 ಮಾಡಿದ್ರು ಅಂತ ಯೋಚನೆ ಮಾಡುವಾಗ ಒಂದು ಕಾರಣ ಹೊಡೆಯಿತು. ಇದ್ರ ಹಿಂದ್ಗಡೆ ಇರೋರೆಲ್ಲ ಯಾರು? 6 ದೊಡ್ಡೇಗೌಡರು. ಹಾಗಾಗಿ ಅವರು 6 ಪುಸ್ತಕ ಸಾಕು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ಬಹಳ ಆರಿಸಿ 6 ಪುಸ್ತಕಗಳನ್ನ ಇಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅವುಗಳಲ್ಲಿ 2 ಸ್ವತಂತ್ರ ಕೃತಿಗಳು, ನಮ್ಮ ಸಿ.ಆರ್. ಚಂದ್ರಶೇಖರ್ ಅವರ ಒಂದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕ, ಹಾಗೆ ನಮ್ಮ ಕಾಫಿ ವಿತ್ ಕ್ರೈಮ್ ಒಬ್ಬ ಲೇಖಕರ ಮೊದಲ ಪುಸ್ತಕ. ಇನ್ನುಳಿದ 4 ಪುಸ್ತಕಗಳು ಅನುವಾದಿತ ಕೃತಿಗಳು. ಹೀಗೆ 6 ಪುಸ್ತಕಗಳ ಬಿಡುಗಡೆ ನೀವು ಮಾಡಬೇಕು ಅಂತ ದೊಡ್ಡೇಗೌಡರು ಯಾವಾಗಲೂ ಕೊನೆ ಗಳಿಗೆಯಲ್ಲಿ ಹೇಳೋದು. ಇನ್ನೊಂದು 5-6 ದಿನ ಇರುವಾಗ ನನಗೆ ಹೇಳಿದರು. ನಾನು ಹೇಳಿದೆ, ಸರ್ 6 ಪುಸ್ತಕ ಅಂತೀರಿ, ಬಿಡುಗಡೆ ಅಂತೀರಿ, ಅವುಗಳನ್ನೆಲ್ಲ ಓದಿ ಮತ್ತು ಹೇಳೋಕ್ಕೆ ತುಂಬ ಸಮಯ ಬೇಕು. ನೀವು ಇಷ್ಟು ಕೊನೆ ಮೂಮೆಂಟಲ್ಲಿ ಹೇಳಿದರೆ ಅವುಗಳ ಬಗ್ಗೆ ನನಗೆ ದೀರ್ಘವಾಗಿ ಮಾತಾಡೋಕ್ಕೆ ಆಗಲ್ಲ ಅಂದೆ. ನನ್ನ ಉದ್ದೇಶನೂ ಅದೇ ಸರ್. ಯಾಕಂತಂದರೆ ದೀರ್ಘವಾಗಿ ನಾನು ಎಷ್ಟು ದೀರ್ಘವಾಗಿ ಉದ್ದೇಶ ಮಾತಾಡಿದ್ರು ನಿಮಗೇನು ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನೀವು 2 ಪುಸ್ತಕ ನಾವು ಓದಿರೋ ಪುಸ್ತಕದ ಬಗ್ಗೆ